ರಾಜ್ಯದ ರೈತರ ಕಣ್ಣೀರಿಗೂ ಕೂಡ ಕರಗದಂತಹ ಮಳೆರಾಯ, ಒಣ ಭೂಮಿಯಲ್ಲೇ ಬೀಜ ಬಿತ್ತನೆಯನ್ನ ಮಾಡಿದಂತಹ ರೈತರು ನೋಡಿ, ರಾಜ್ಯದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ, ಬರಗಾಲದ ಮುನ್ಸೂಚನೆ ಇದೆ. ರಾಜ್ಯದ ರೈತರ ಕಣ್ಣೀರಿಗೂ ಕೂಡ ಮಳೆರಾಯ ಕರಗ್ತಾ ಇಲ್ಲ. ಈಗ ಈ ಒಂದು ಒಣ ಭೂಮಿಯಲ್ಲೇ ಬೀಜ ಬಿತ್ತನೆಯನ್ನ ರೈತರು ಮಾಡ್ತಾ ಇರುವಂಥದ್ದು ನೋಡಿ. ಇದೀಗ ಮಳೆ ಬಾರದ ಕಾರಣವಾಗಿ ಬೆಳೆಗಳು ಒಣಗ್ತಾ ಇವೆ. ರೈತರಿಗೆ ಆತಂಕ ಮನೆ ಮಾಡಿದೆ. ಈಗ ವಿಜಯನಗರ ಜಿಲ್ಲೆಯಲ್ಲಿ ಬರದ ಛಾಯೆ ಈಗ ಮೂಡಿದೆ. ರೈತರು ಕಂಗಾಲಾಗಿದ್ದಾರೆ. ಆದರೂ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡದಂತಹ ಸರ್ಕಾರ, ಮುಂಗಾರು ಆರಂಭದಲ್ಲಿ ಒಂದೆರಡು ಬಾರಿ ಉತ್ತಮ ಮಳೆ ಆಯಿತು, ಆದರೆ ಈಗ ಸರಿಯಾದ ರೀತಿಯಲ್ಲಿ ಮಳೆ ಇಲ್ಲ. ತೊಗರಿ, ಹತ್ತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಸಜ್ಜೆಯನ್ನ ಬೆಳೆದಿರುವಂಥದ್ದು, ಸೂರ್ಯಕಾಂತಿ ಸೇರಿ ವಿವಿಧ ಒಂದು ಬೆಳೆಯ ಬಿತ್ತನೆಯನ್ನ ರೈತರು ಮಾಡಿದ್ದಾರೆ ಇಲ್ಲಿ. ಆದರೆ ಮಳೆ ಕೈ ಕೊಟ್ಟಂತಹ ಪರಿಣಾಮ ಬೆಳೆಗಳು ಒಣಗ್ತಾ ಇವೆ. ಏನು ಮಾಡಬೇಕು? ರೈತರು ಸಾಲ ಮಾಡಿ ಬಿತ್ತನೆ ಕಾರ್ಯವನ್ನು ಮಾಡಿದ್ದಾರೆ, ಆದರೆ ಮಳೆ ಕೈ ಕೊಟ್ಟಿದೆ. ಹೀಗಾದರೆ ರೈತರ ಕತೆ ಏನು? ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಆದರೂ ಸರ್ಕಾರ ನೀರನ್ನು ಬಿಡ್ತಾ ಇಲ್ಲ ನೋಡಿ. ಮುಂಗಾರು ಆರಂಭದಲ್ಲಿ ಒಂದೆರಡು ದಿನ ಮಳೆ ಆಯಿತು, ಆದರೆ ಈಗ ಮಳೆ ಇಲ್ಲದಂತಹ ಪರಿಣಾಮ ಬಿತ್ತನೆ ಮಾಡಿದಂತಹ ಬೀಜಗಳು ಒಣಗ್ತಾ ಇರುವಂಥದ್ದು, ಸರಿಯಾಗಿ ಮಳೆ ಇಲ್ಲದಂತಹ ಕಾರಣ ಈಗ ರೈತರು ಕಂಗಾಲಾಗಿದ್ದಾರೆ. ಒಣ ಭೂಮಿಯಲ್ಲೇ ಬೀಜ ಬಿತ್ತನೆಯನ್ನು ಮಾಡಿದ ರೈತರು ಇದೀಗ ಮಳೆ ಬಾರದ ಕಾರಣವಾಗಿ ಬೆಳೆಗಳು ಒಣಗ್ತಾ ಇರುವಂಥದ್ದು, ರೈತರು ಕಂಗಾಲಾಗಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ನೀರು ಬಿಡ್ತಾ ಇಲ್ಲ ಸರ್ಕಾರ. ತೊಗರಿ, ಹತ್ತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಸಜ್ಜೆ, ಸೂರ್ಯಕಾಂತಿ ಸೇರಿ ವಿವಿಧ ಬೆಳೆಯನ್ನು ಬಿತ್ತನೆ ಮಾಡಿಬಿಟ್ಟಿದ್ದಾರೆ ರೈತರು, ಆದರೆ ಮಳೆ ಬಂದಿಲ್ಲ. ಎಸೇನೋ ತುಂಗಭದ್ರಾ ನದಿ ಪಾತ್ರದ ರೈತರಿಂದ ನಾಟಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಭತ್ತದ ಸಸಿಯನ್ನ ಮಾಡಿ ಹಾಕಿ ರೈತರಿಂದ ನಾಟಿಗೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ಭತ್ತದ ಸಸಿ ಮಾಡಿ ಹಾಕಿ ರೈತರಿಂದ ಈಗ ನಾಟಿಗೆ ತಯಾರಿ ನಡೆಸಲಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಮಾಡಿ ಭತ್ತ ನಾಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ರೈತರು. ಈಗಾಗಲೇ ನಾಟಿಯನ್ನ ಮಾಡಿದ ಭತ್ತದ ಗದ್ದೆಗಳು ಒಣಗುತ್ತಾ ಇವೆ, ಮಳೆ ಆಗಿಲ್ಲ. ಹಾಗಾಗಿ ಪರಿಸ್ಥಿತಿಯ ಗಂಭೀರತೆಯನ್ನ ಮನಗಂಡು ಸಸಿ ಮಡಿಗಳ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತುಂಗಭದ್ರಾ ಡ್ಯಾಂನಿಂದ ತಕ್ಷಣ ನೀರು ಬಿಡುಗಡೆಯನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಬೆಳೆ ನಷ್ಟದ ಸಮೀಕ್ಷೆ ಮತ್ತು ಸೂಕ್ತ ಪರಿಹಾರಕ್ಕೆ ರೈತರು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ತುಂಗಭದ್ರಾ ನದಿ ಪಾತ್ರದ ರೈತರಿಂದ ನಾಟಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಭತ್ತದ ಸಸಿಯನ್ನ ಮಾಡಿ ಹಾಕಿ ರೈತರಿಂದ ನಾಟಿಯ ಒಂದು ತಯಾರಿ ನಡೀತಾ ಇದೆ. ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಮಾಡಿ ಭತ್ತದ ನಾಟಿಗೆ ರೈತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ತುಂಗಭದ್ರಾ ನದಿಯಿಂದ ನೀರನ್ನ ಬಿಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ನಾಟಿ ಮಾಡಿದಂತಹ ಭತ್ತದ ಗದ್ದೆಗಳು ಒಣಗ್ತಾ ಇದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಮನಗಂಡು ಸಸಿ ಮಾಡಿದಂತಹ ಹೋದ ವರ್ಷ ಮೇ ತಿಂಗಳಾಗ ಬಿತ್ತಿದ್ವಿ ರೀ. ಇವಾಗ ಇದ್ದು 2 ತಿಂಗಳು ಮಳೆ ಕಠಿಣ ಆಗೋದಕ್ಕೆ ಈ ವರ್ಷ ಇವಾಗ 7ನೇ ತಿಂಗಳ ಬಿತ್ತಕತ್ತೀವಿ ರೀ. ಒಂದು ಒಟ್ಟು ವರ್ಷ ಖರ್ಚು ಮಾತ್ರ ವರ್ಷಕ್ಕೆ 1 ಎಕರೆಗೆ 4 ಬೆತ್ತದ್ರೆ 4,000 ರೂಪಾಯಿ ಬರ್ತದೆ. ಆದ್ದರಿಂದ ಈ ವರ್ಷ ಈಗ ಬಿತ್ತಕತ್ತೀವಿ. ಇವಾಗ ಹಸಿ ಮಳೆ ಬಂದ್ರಿ, ಇವಾಗ ಬಿತ್ತಕತ್ತೀವಿ. ಇನ್ನು ಮುಂದೆ ಮಳೆ ಬಂದ್ರಂತ ಫಲ ಇಲ್ಲಿದ್ರೆ ಇಲ್ಲರಿ. ಮುಂದೆ ದೇವರ ಮೇಲೆ ಇದ್ರ ಮೇಲೆ ಹಾಕಿ ದೇವ್ರ ದಯದಿಂದ ಬರ್ಲಂತಂದು ಮಳೆ ಬರ್ಲಂತಂದು ಬಿತ್ತಕತ್ತೀವಿ. ಇವಾಗ ಇದ್ದು 2 ತಿಂಗಳು ಮಳೆ ಕಠಿಣ ಆಗೋದಕ್ಕೆ ಈ ವರ್ಷ ಇವಾಗ 7ನೇ ತಿಂಗಳ ಬಿತ್ತಕತ್ತೀವಿ ರೀ. ಒಂದು ಒಟ್ಟು ವರ್ಷ ಖರ್ಚು ಮಾತ್ರ ವರ್ಷಕ್ಕೆ 1 ಎಕರೆಗೆ 4 ಬೆತ್ತದ್ರೆ 4,000 ರೂಪಾಯಿ ಬರ್ತದೆ. ಆದ್ದರಿಂದ ಈ ವರ್ಷ ಈಗ ಬಿತ್ತಕತ್ತೀವಿ. ಇವಾಗ ಹಸಿ ಮಳೆ ಬಂದ್ರಿ, ಇವಾಗ ಬಿತ್ತಕತ್ತೀವಿ. ಇನ್ನು ಮುಂದೆ ಮಳೆ ಬಂದ್ರಂತ ಫಲ ಇಲ್ಲಿದ್ರೆ ಇಲ್ಲರಿ. ಮುಂದೆ ದೇವರ ಮೇಲೆ ಇದ್ರ ಮೇಲೆ ಹಾಕಿ